ನಾನು ಬರೋವರೆಗೆ ಮಾತ್ರ ಬೇರೆಯವರ ಹವ, ನಾನು ಬಂದ ಮೇಲೆ ನನ್ನದೇ ಹವ. ರಾಮಾಯಣವೇ ಆಸೆ ದುರಾಸೆ ದುರಾಸೆಯ ದುರಂತಕ್ಕೆ ಕಾರಣವೆಂದು ಗೊತ್ತಿದ್ದರು ಸೀತೆಯ ಸೇಡಿಗಾಗಿ ಅಂದು ನಡೆಯಿತು ರಾಮಾಯಣ. ಕೌರವ ರಾಜನ ಭೂಮಿಯ ದುರಾಸೆಗೆ ಬಿದ್ದಾಗ ಅಂದು ನಡೆಯಿತು ಮಹಾಭಾರತದ ಕುರುಕ್ಷೇತ್ರ. ಆದರೆ ಇಂದು ಈ ಕಲಿಯುಗದಲ್ಲಿ ನಾನೇ ಕುಬೇರನಾಗಿ ಮೆರೆಯಬೇಕೆಂದು ಆಸೆ ಪಟ್ಟು ನಾನು ಹೂಡಿರುವ ಈ ಚಕ್ರವ್ಯೂಹದಲ್ಲಿ ಆ ಜಯವೀರ ಕ್ರಾಂತಿವೀರರನ್ನು ನನ್ನ ಸೇಡೆಂಬ ಗುಂಡಿಗೆ ಆಹುತಿ ಮಾಡಿ ಅದೇ ರವಿಕಾಂತನಿಂದ ಅವರ ವಿದ್ಯಾಚೇತನ ಸಂಸ್ಥೆಯನ್ನು ಮುಚ್ಚಿಸಿ ನನ್ನ ಆಸೆ ಪೂರೈಸಿಕೊಳ್ಳದಿದ್ದರೆ ನಾನು ದೇವೇಗೌಡನೇ ಅಲ್ಲ. ನಿಮ್ಮ ಮಾತಿಗೆ ರೆಡಿಯಾಗಿ ನಿಂತಿದ್ದಾನೆ ಈ ಬಾಹುಬಲಿ ಭುಜಂಗ. ಜಿತೇಂದ್ರ, ಸೇಡಿನ ತಳಪಾಯಕ್ಕೆ ಕಳುಹಿಸಿದ ಗಜರಾಜ ಇನ್ನು ಏಕೆ ಬರಲಿಲ್ಲ? ಆ ಕೆಲಸ ಅಷ್ಟ ಸುಲಭವಲ್ಲ ಗೌಡ್ರಿ. ಕಾಡಿನೊಳಗ ಹೋಗಿ ಕಾಡಿನ ರಾಜನ ಕಣ್ಣು ತೆಪ್ಪಿಸಿ ಅವು ಸಾದಿ ಬಾಟಲಿ ಬದಲಾಯಿಸುವುದೆಂದರೇನು? ಆ ಹನುಮಂತ ಸಮುದ್ರ ಹಾರಿ ಲಂಕೆಗೆ ಹೋದಂತೆ ಸರಿ. ಅನುಮಾನದ ಮಾತಿಗೆ ಮನ್ನಣೆ ಕೊಡುವ ಸಮಯವಿಲ್ಲದ ಮಗಳೇ. ನಾನು ಈ ನಾಡ ದೊರೆಯಾಗಬೇಕು. ಆ ದೊರೆಯಾಗಬೇಕಾದ್ರೆ ಮೊದಲು ಆ ತ್ರಿಮೂರ್ತಿಗಳ ಸಂಹಾರವಾಗಲೇಬೇಕು. ಆ ಕಾಲ ಇನ್ನೂ ಹತ್ತಿರ ಬಂದಿಲ್ಲವೆಂದರೆ ನೀವೆಲ್ಲ ನನ್ನ ಪಾಲಿಗೆ ಇದ್ದು ಸತ್ತಂತೆ ಮಕ್ಕಳೇ. ಮುತಾಲಿಕಾ, ಲೇ ಮುತಾಲಿಕಾ, ಹೊಡೆದ್ ನಿಂತನ್ರಿ ಅಪ್ಪ ನಿಮ್ಗೆ ಸರ್ನ. ನನ್ನ ಪ್ಲಾನಿಗೆ ನಾಳೆ ಎಲ್ಲಾರ್ದು ಹಾಕತ್ರಿ ದುರ್ಮರನ. ಮುತಾಲಿಕಾ, ಹಾಗಂತ ನಾ ಹೇಳಿ ಕೊಟ್ಟು ಕಳ್ಸೇನ್ರಿ ವಿಸ್ಕಾರಿ ಬಾಟ್ಲಿ ಆ ಗಜರಾಜನ ಕೈಯಾಗ. ಅವ್ರು ಮಾರನ ತಾರೀಖ. ಹಾಗಾದರೆ ಇನ್ನೂ ಏಕೆ ಬರಲಿಲ್ಲ ಗಜರಾಜ? ಜಿತೇಂದ್ರ ಬನ್ನಿ. ಸಿಂಹದ ಗುಹೆ ಒಳಗೆ ಹೋಗಿ ಸಿಂಹದ ಜೊತೆ ಆಟ ಆಡಿ ಪಾಠ ಮಾಡಿ
ಡಿಎಟ್ ಹೇಳಿ ಬರ್ಬೇಕಾದ್ರೆ ಇಷ್ಟೆಲ್ಲ ಸಮಯ ಆಯ್ತು. ನಾನು ಯಾರು ಗೊತ್ತೇ? ನನ್ನ ತಾಕತ್ತೇನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲವೇ? ಜಿತೇಂದ್ರ, ಅರ್ಥವಾಗಿದೆ ಗಜರಾಜ. ಆದರೆ ಹೋದ ಕೆಲಸ ಸಕ್ಸಸ್ಸೋ ಇಲ್ಲ ನೋ ಸಕ್ಸಸ್ಸು ಮೊದಲು ಹೇಳು. ಗೌಡ್ರೇ, ಶ್ರೀರಾಮನ ಬಾಣಕ್ಕೆ ರಾವಣನ ತಲೆ 10 ತಲೆ ಉರುಳಿದಂತಾಯ್ತು. ಆ ಶ್ರೀಕೃಷ್ಣನ ಚಕ್ರಕ್ಕೆ ಗಜಾಚಾರ್ಯರು ಸತ್ತಂತೆ ಆಯ್ತು. ಆ ಕ್ರಾಂತಿಯೂರಿನ ತಲೆ ನಾಳೆ ಉರುಳುತ್ತೆ. ಇಂಥ ಸುಲಭವಾದ ಕೆಲಸ ಮಾಡಿ ಬಂದಿದ್ದೇನೆ. ಇದನ್ನು ಸತ್ಯವಾಗಿ ಮಾಡಿದ್ಯಾ ಗಜರಾಜ? ಅದೇಗೆ ಅಂತ ಮೊದಲು ಹೇಳು. ಸಮಾಧಾನದಿಂದ ಕೇಳಿಸಿಕೊಂಡು ನಿಧಾನವಾಗಿ ಅದನ್ನು ಒರಗಿಸಿಕೊಳ್ಳುವೆ. ಆ ಕ್ರಾಂತಿ ಇಟ್ಟ ಕಣ್ಣಿನ ಔಷಧಿ ಬಾಟ್ಲಿಯನ್ನು ನಾ ಬದಲಾಯಿಸಿ ನನ್ನ ಬಾಟ್ಲಿ ಅಲ್ಲೇ ಇಟ್ಟು ಆ ಕ್ಷಣದಲ್ಲಿ ಅವನ ಕಣ್ಣಿಗೆ ಹಾಕಿ ಆ ಕ್ಷಣದಲ್ಲಿ ಆ ಕ್ರಾಂತಿವೀರ ಅಲ್ಲಿಗೆ ಬಂದು, ಲೇ ತಮ್ಮ ಏಕ್ಸಮ ಕೇಳಿ, ನಾನು ಅಣ್ಣನ ಸೇವೆ ಮಾಡ್ತೇನೆ ಅಂತ ಅವನ ಕಣ್ಣಿಗೆ ಹಾಕೇ ಬಿಟ್ಟ. ಹಾಕಿದ ಕ್ಷಣ ಉರಿಯೇ ಉರಿ, ಕಣ್ಣಲ್ಲೇ ಉರಿ ಎತ್ತು ಚೀರಾಡಲಿಕ್ಕೆ ಶುರು ಮಾಡಿಕೊಂಡ. ಮುಂದೇನಾಯ್ತು? ಇನ್ನೇನಾಯ್ತು? ಕಣ್ಣ ಕಳೆದುಕೊಂಡು ಜವೀರ, ಲೇ ತಮ್ಮ ನೀನೆ ರವಿಕಾಂತ್ ಬರೋ ಹೊತ್ತಾಯ್ತು, ನೀ ಅವನ ಕಲ್ಲಿ ಸಾಯಬೇಡ ಅಂತೆ ಹೊರಗೆ ಕಳಿಸೇ ಬಿಟ್ಟ. ಆಗ ರವಿಕಾಂತ ಬಂದು ಇದನ್ನೆಲ್ಲ ನೋಡಲಿಲ್ಲವೇ? ಬಂದು ನೋಡಿದ, ನೋಡಿಕೊಂಡ, ಆಘಾತ ಮಾಡಿಕೊಂಡ. ಈ ಔಷಧಿ ಯಾರು ಹಾಕಿದರು, ಇಲ್ಲಿಗೆ ಯಾರು ಹೊಸಬರು ಬಂದಿದ್ರು ಅಂತೂ ಸಾಕಷ್ಟು ಕೇಳಿಕೊಂಡ. ನಾವು ಅವರು ಮೂಕರಾಗೇ ನಿಂತಿದ್ದರು. ನಾನು ಇಲ್ಲಿಗೆ ಓಡಿ ಬಂದಿದ್ದೇನೆ. ಮುಂದೇನಾಯಿತು ನನಗೆ ತಿಳಿದೇ ಇಲ್ಲ. ಗುಡ್, ಇದೆಲ್ಲ ಒಳ್ಳೆ ದೊಡ್ಡ ಕೆಲಸ. ನಿಮಗೆ ತುಂಬಾ ಥ್ಯಾಂಕ್ಸ್. ಮುಚ್ಚಿನ ಬಾಯ್ನ. ಔಷಧಿ ಹಾಕಿದವನು ಯಾರು ಅಂತ ಆ ರವಿಕಾಂತನಿಗೆ ಗೊತ್ತಾಗಲಿಲ್ಲ. ಇನ್ನು ಆ ಕ್ರಾಂತಿ ವೀರನೇ ಅಪರಾಧಿ ಎಂದು ತಿಳಿಸೋದು ಹೇಗಲೇ ಜಿತೇಂದ್ರ? ಅಲ್ಲೇ ಇರೋದು ಕರೆಕ್ಟ್ ಗೌಡ್ರೆ, ನಿಮ್ಮದು ಮುಖ್ಯ ಪಾಯಿಂಟ್. ಗೌಡ್ರೆ, ಈಗ ಇಲ್ಲಿಗೆ ರವಿಕಾಂತ್ ಬಂದೇ ಬರ್ತಾನ. ಅವ್ನಿಗೆ ಆ ಕೆಲಸ ತಿಳಿಸ್ತೀನಿ. ಓಕೆ? ಗಜರಾಜ್, ಈ ಕೆಲಸವನ್ನು ನೀನೀಗಲೇ ಮಾಡಿದರೆ ನಿನಗೆ ಪ್ರತ್ಯೇಕವಾಗಿ 1 ಕೋಟಿ ಹಣ. ನೋಡ್ರ, ಈಗ ಗಾಣಿಗೆರ ಬೈಕಿಗೆ ಹೋಗಿ ಒಂದು 90 ಹೊಡೆದು ಬರೋದು ನೋಡ್ರಿ ಖುಷಿ ಒಳಗೆ. ಓಕೆ, ಇದು ಒಳ್ಳೆ ಪ್ಲಾನ್. ಮುತಾಲಿಕಾ, ರೆಡಿ ಆಗಲಿ ನಿನ್ನ ವ್ಯವಸ್ಥೆ ಎಲ್ಲ. ನಡ್ರಿ ಹೋಗೋಣ ಗೌಡ್ರ. ಏನು ಮಾಡ್ತಾ ಇದೆ ದೇವೇಗೌಡ? ಏಕವಚನದಲ್ಲಿ ನಿನ್ನ ಮಾತುಗಳೇ ವೆರಿ ಗುಡ್ ಇರಲಿ. ಅದೇಕೋ ಇಂದು ಮುಖದಲ್ಲಿ ನಗುವಿಲ್ಲ, ಕೈಗಳಲ್ಲಿ ಬಲವಿಲ್ಲ, ಮಾತಿನಲ್ಲಿ ಛಲವಿಲ್ಲ. ನಿನ್ನ ಮುಖದಲ್ಲಿ ನಗುವಿಲ್ಲವಲ್ಲೋ, ಏಕೆ? ಏನಾಯ್ತು ಎಂದು ನಿನಗೆ? ಕಂದಕದಲ್ಲಿ ಕರ ಹತ್ತಿ ನಿಮಗೆ ಏನಾದರೂ ಅಗ್ನಿ ಪರೀಕ್ಷೆ? ಆ ಕಾಲ ಇವರಿಗೆ ತೀರ ಹತ್ತಿರ ಬಂದಿದೆ ಜಿತೇಂದ್ರ. ಏಕೆ ರವಿಕಾಂತ್? ಬಾಯಿ ಮುಚ್ಚರ್ಲೆ ನರ ಸತ್ತನ ಮರ್ದ ನನ್ನ ಮಕ್ಕಳಿರ ಮಾಡಬಾರದ ಹೇಸಿ ಕಾರ್ಯ ಮಾಡಿ
ಬಡದು ಅವನ ಕಣ್ಣ ತೆಗೆದವರು ಯಾರು? ಅವನ ಆಸ್ತಿ ಬರೆಸಿಕೊಂಡು ಅವನ ಮನೆಯಿಂದ ಹೊರ ತಳ್ಳದವರು ಯಾರು? ಅದನ್ನೆಲ್ಲ ವಿಚಾರಿಸಿ ನಿಮ್ಮ ತಲೆ ತೆಗೆಯಕ್ಕೆ ಬಂದನಿಗ. ಇಲ್ಲೇ ಇರೋದು ನೋಡ್ರಿ ಹಾದಿ ಎಡವಟ್ಟ. ಮುತ್ತಲಿಕ ಹಾದಿ ತೆಪ್ಪಿಸ್ಬೇಡ, ಸುಮ್ಮನೆ ನಿಂತುಕೋ. ಅವನ ಹಾದಿ ತೆಪ್ಪಿಸೋದು ನೀವು ಮಾಡಿದ ಹೇಸಿ ಕೆಲಸ ನೋಡಿ. ನನ್ನ ರೋಷ ಎಂಬ ಬಂಡೆಗಲ್ಲಿಗೆ ಹೊಡೆದ ಹಾದು ನನಗೆ ಸತ್ಯ ಬೇಕು. ಸತ್ಯಕ್ಕಾಗಿ ನಿತ್ಯ ಹುಲಿ ಹಾಲು ಕುಡಿದು ನಿಮ್ಮ ರಕ್ತ ಬೇಕಾಗಿದೆ. ಕರೆಕ್ಟ್ ಪಾಯಿಂಟು ನಿಮ್ಮದು. ಸತ್ಯಕ್ಕಾಗಿ ನಡೆಯುವುದು. ನಿಮಗೆ ಅವರ ರಕ್ತ ಬೇಕಾ? ನಿಜ. ಆದರೆ ಕೇಳು, ಹಣಕ್ಕಾಗಿ ಯಾವ ಗೌಡರ ಕೊಲ್ಲಿಸಿದ್ದು ನಿಜ, ಮನೆಯಿಂದ ಹೊರಗೆ ನೂಕಿದ್ದು ನಿಜ. ಆದರೆ ಈ ಸತ್ಯವಂತ ಮಾತು ಈ ಜವೀರನಿಗೆ ತೋರಿಸಿದ್ದು ನಿಜ. ನೀ ತಂದ ಔಷಧಿ ನಾನು ಬದಲಾಯಿಸಿ ಬೇರೆ ಔಷಧಿ ಅಲ್ಲೇ ಇಟ್ಟು ಕಣ್ಣು ಕಳೆದುಕೊಂಡು ಹೋಗಿದ ಜವೀರ ಯಾರವನು? ಅದರ ನನಗೆ ಸತ್ಯ ಬೇಕಾಗಿದೆ. ನನಗೆ ಗೊತ್ತಿದೆ ಎಂದು ತಿಳಿದುಕೊಂಡ್ರಿವೆ. ನಾನು ಯಾರು ಗೊತ್ತಾ? ನಟ ಬ್ರಹ್ಮ, ತ್ರಿಲೋಕ ಧ್ಯಾನಿ ಎಂದು ನಾನೇ ಎಂದು ತಿಳಿದಿದ್ದೆ. ಇದಕ್ಕೆ ಉತ್ತರ ಬೇರೆ ಯಾರು ಹೇಳಬೇಕಾಗಿಲ್ಲ, ಆ ಜೈವೀರ ಜಯಮ್ಮನೇ ಹೇಳಬೇಕು ಸತ್ಯವಾದ ಮಾತು. ಅವ್ರನ್ನೇ ಕೇಳು. ಗಜರಾಜ್, ಏನಿದು ನಿನ್ನ ಮಾತು? ನನ್ನದು ಸತ್ಯವಾದ ಮಾತು. ಔಷಧಿ ಬದಲಾಯಿಸಿದ್ದು ಯಾರು? ಅದನ್ನ ಅವರ ಕಣ್ಣಿಗೆ ಹಾಕಿದವರು ಯಾರು? ಯಾರವನು? ಅವನೇ ನಿಮ್ಮ ಪ್ರಾಣ ಕಾಂತಿ ವೀರ ಗಜರಾಜ್. ಈ ಮಾತು ಸತ್ಯವೇ? ನನ್ನ ಮಾತು ನಂಬುವುದಿಲ್ಲಂತೆ ತಿಳಿದೆ ಅವರು ಇಡುವೆ ಮಾಡಿದ್ದೇನೆ ನೋಡಿಲ್ಲಿ. ಕ್ರಾಂತಿವೀರ, ನನ್ನ ರೋಷ ಎಂಬ ಬಂಡೆಗಾಲಿಗೆ ನೀನೇ ಹಾದು ಸಾಯಲು ಸಿದ್ಧನಾದೆಲ್ಲೋ ಅದಮ. ಈಗ ನೀ ಎಲ್ಲಿದ್ದರೂ ಸರಿ, ನನ್ನ ರೋಷ ಕೋಪಕ್ಕೆ ನೀನೇ ಹಾಯಲು ಸಿದ್ಧನಾದಿ. ನಿನ್ನನ್ನು ಇಲ್ಲಿವರೆಗೆ ಕೆರಳಿ ಕೈ ಬಿಟ್ಟು ನಡೆದಿದ್ದೆ. ಆದರೆ ಸ್ವತಃ ನಿನ್ನ ಅಣ್ಣನಿಗೆ ನಿನ್ನ ಕೈ ಆರೈಸವು ಜೇಲೆ ಲೇಪಿಸಿ ಹೋಗಿದೆ ಅಂದಾಗ ನೀಗೆಲ್ಲಿದ್ದರೂ ಸರಿ, ಇದೇ ನೀ ಪಟ್ಟ ಕ್ರಾಂತಿ ಖಡ್ಗದಿಂದ ಗೌಡ ಅವನನ್ನು ಸಂಹಾರ ಮಾಡಿಬಿಡುತ್ತೇನೆ. ಮೊದಲು ಆ ಕೆಲಸ ಮುಗಿಸಿ ನಾಳೆಗೆ ನಿಮ್ಮ ಸಮಾಚಾರಕ್ಕೆ ಬರ್ತೇನೆ. ಗೌಡ್ರೆ, ಈಗ ನಮ್ಮ ಕೆಲಸ ಗಜರಾಜ್, ಎಲ್ಲವೂ ಸಕ್ಸಸ್ಫುಲ್. ಇದ್ದರೆ ಇರಬೇಕು ನಿನ್ನಂತ ಚಾಣಾಕ್ಷ ಗೆಳೆಯ. ಇಂಥ ಚಾಣಾಕ್ಷ ಗೆಳೆಯರಿಗೆ ನಾನು ಕಾವಲುಗಾರನಾಗಿ ನಿಂತಾಗಲೇ ನಿಮ್ಮ ಕೆಲಸ ಸಕ್ಸಸ್ಫುಲ್. ಯಾಕೋ ಮುತ್ತಲಿಕ, ನಾವೆಲ್ಲರೂ ಖುಷಿಯಿಂದ ನಗುತ್ತಿರುವಾಗ ನೀನು ತಡಬರಿಸುತ್ತಾ ನಿಂತಿಯಲ್ಲ, ಯಾಕೆ? ನಾ ತಡವರ್ಸಾಕ್ ನಿಂತಿಲ್ರಿ ಗೌಡ್ರ, ನಿಮ್ಮ ಇತಿಹಾಸ ಬರ್ಯಾಕತ್ತೇನ್ರಿ. ಮುತ್ತಲಿಕ, ಹಾಗಂತ ಹೇಳಿ ಹೊಳ್ಳಿ ಬಂದು ನಿಮ್ಮ ಸಮಾಚಾರ ಕೇಳ್ತಾನಂದನಲ್ಲ,
ಆ ರವಿಕಾಂತ ಯಾಕಿರ್ಬೋದು? ಹೌದಲ್ಲ ಗೌಡ್ರಿ, ಈಗ ಅರ್ಥವಾಯ್ತು. ಅದಕ್ಕಿರುವುದು ಈಗ ಒಂದೇ ದಾರಿ. ಗಜರಾಜ್, ಅದೇಂದಂತ ಅದನ್ನು ನೀನೇ ಹೇಳಿಬಿಡ. ಈಗಂತೂ ನಡೀತಾ ಇದೆ ರವಿಕಾಂತ ಕ್ರಾಂತಿವೀರರ ಯುದ್ಧ. ಆ ಯುದ್ಧದ ಗದ್ದಲದಲ್ಲಿ ಆ ಕ್ರಾಂತಿವೀರ ಹಾಗೆ ವಿದ್ಯಾಸಂಸ್ಥೆಗೆ ಬೆಂಕಿ ಇಟ್ಟು ನಮ್ಮ ಕಾರ್ಯ ಸಂಸ್ಥೆಯನ್ನು ಸಾಧಿಸಿ ಈ ಅಪವಾದವೇ ಅವನಿಗೆ ಹೇರಿ ಬಿಡುವಂತೆ. ಓಕೆ ಓಕೆ, ಇದು ಒಳ್ಳೆಯ ಪ್ಲಾನ್ ಗಜರಾಜ್. ಜಿತೇಂದ್ರ, ಈಗಲೇ ನೀನು 10 ಜನ ರೌಡಿಗಳನ್ನು ಕರೆದುಕೊಂಡು ಹೋಗಿ ಆ ಕೆಲಸವನ್ನು ನೀನು ಈಗಲೇ ಮಾಡಿಬಿಡ. ಆಯ್ತು ಗೌಡ್ರಿ. ಯಾಡಲಿ ಮಂಗ್ಯನ ಮಗನ, ಶಿಕ್ಷಣ ವಿದ್ಯಾಸಂಸ್ಥೆ ಶಾಲೆ ಸುಡಬಾರ್ದಲಿ. ಇದ್ರ ಪಾಪ ಮಹಾಪಾಪ. ಅದ್ರಾಗ ಮಕ್ಕಳ ಶಾಪ ಅಂತೂ ಭಾಳ ಕಾಡ್ತೈತಿಲಿ. ಮುತಾಲಿಕ, ಇದೇನು ನಿನಗ ಅರ್ಥವಾಗೋದಿಲ್ಲ, ಸುಮ್ಮನೆ ನಿಂತುಕೋ. ಮೊದಲಿಗ ಈ ಕೆಲಸಕ್ಕೆ ನೀ ಅಡ್ಡಿ ಬರಬೇಡ. ಬನ್ನಿ ಹೋಗೋಣ. ಆಗಲಿಲ್ಲ